ಕೃಷ್ಣಂ ಪ್ರಣಯ ಸಖಿ ಈ ಒಂದು ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ನಾನು ಕೂಡ ಈ ಸಿನಿಮಾನ ನೋಡ್ಕೊಂಬಂದೆ. ಹೇಗಿದೆ ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಈ ಒಂದು ಸಿನಿಮಾದ ಪ್ಲಾಟ್ ಕಡೆ ಬರೋದಾದ್ರೆ, ಶ್ರೀಮಂತ ಮನೆತನದ ಹುಡುಗ ಒಬ್ಬ ಬಡ ಹುಡುಗಿಯನ್ನ ನೋಡಿ ಇಷ್ಟಪಡ್ತಾನೆ. ಆದರೆ ತಾನು ಶ್ರೀಮಂತ ಅಂತ ಹೇಳ್ದೇನೆ ಅವಳನ್ನ ಪ್ರೀತಿಸಿ ತನ್ನವಳು ಮಾಡ್ಕೋಬೇಕಂತ ಪ್ರಯತ್ನ ಪಡ್ತಾನೆ. ಆ ಆ ಒಂದು ಪ್ರೊಸೆಸ್ಸಲ್ಲಿ ಏನೇನಾಯ್ತು ಅನ್ನೋದನ್ನ ನೀವು ಥಿಯೇಟ್ರಲ್ಲೇ ನೋಡಬೇಕು. ಮತ್ತು ಈ ಸಿನಿಮಾದ ಪಾಸಿಟಿವ್ ಬಂದು ಈ ಸಿನಿಮಾದ ಹಾಡುಗಳು ಅಂತಲೇ ಹೇಳ್ಬೋದು. ಮತ್ತು ರಂಗನ್ ರಘು, ಗಿರಿ ಅವರ ಕ್ಯಾರೆಕ್ಟರ್ ಕೂಡ ಕಾಮಿಡಿನ ತರಿಸುತ್ತೆ. ಯಾಕೆಂದರೆ ಅವರು ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಒಂದು ಕಾಮಿಡಿನ ನಾವು ತುಂಬ ಚೆನ್ನಾಗಿ ಎಂಜಾಯ್ನ ಮಾಡ್ಬೋದು ಅಂತಲೇ ಹೇಳ್ತೀನಿ. ಮತ್ತು ಇನ್ನೊಂದಾಗಿ ಗಣೇಶ್ ಅವ್ರ ಆ್ಯಕ್ಟಿಂಗ್ ಕೂಡ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಈ ಒಂದು ಸಿನಿಮಾಗೆ ಸಾಂಗ್ಗಳು. ನಿಮ್ಗೆ ಗೊತ್ತಿರೋ ಹಾಗೆ ಈ ಸಿನಿಮಾದ ಸಾಂಗ್ಗಳು ಯಾವ ರೀತಿ ಇಟ್ಟದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾದ ಸಾಂಗ್ಗಳು, ಅದರಲ್ಲಿ ದ್ವಾಪರ ಸಾಂಗು ಮತ್ತು ಇನ್ನಿತರ ಸಾಂಗ್ಗಳು ಕೂಡ ಬೇರೆ ಲೆವೆಲಲ್ಲಿ ಹಿಟ್ಟಾಗಿದ್ವು. ಸೊ ಈ ಸಾಂಗ್ಗಳು ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಥಿಯೇಟ್ರಲ್ಲಿ ಕೇಳೋಕ್ಕೆ ಆ ಸೌಂಡಿಂಗ್ಸಲ್ಲಿ ತುಂಬ ಚೆನ್ನಾಗಿ ಇರುತ್ತೆ. ಸೊ ಹೀಗಾಗಿ ಇವು ಸಾಂಗ್ಸ್ಗಳು ಮೇಜರ್ ಪಿಲ್ಲರ್ ಆಗಿದ್ದು ಈ ಒಂದು ಸಿನಿಮಾಗೆ. ಅರ್ಜುನ್ ಜನ್ಯ ಅವರ ಕೊಡುಗೆ ಈ ಒಂದು ಸಿನಿಮಾಗೆ ತುಂಬ ಇದ್ದಾನೆ ಅಂತಲೇ ಹೇಳಬೇಕು. ಮತ್ತು ಈ ಒಂದು ಸಾಂಗ್ಸ್ ಬಿಟ್ಟರೆ ಕಾಮಿಡಿ ಮತ್ತು ಮೊದಲೇ ಹೇಳಿದೆ ಗಣೇಶ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಇಷ್ಟೇ ಈ ಒಂದು ಸಿನಿಮಾದ ಪಾಸಿಟಿವ್ ಅಂತಲೇ ಹೇಳ್ಬೋದು. ಮತ್ತು ನೆಗೆಟಿವ್ ಕಡೆ ಬರೋದಾದರೆ ಈ ಸಿನಿಮಾದ ಸ್ಟೋರಿ ಅಷ್ಟೊಂದೇನು ಹೊಸ್ದೇನಲ್ಲ. ಮತ್ತು ತುಂಬ ಸಿನಿಮಾದಲ್ಲಿ ನೋಡಿರೋದೆ. ಕೆಲವೊಂದು ಸೀನ್ಸ್ಗಳನ್ನ ನಾವು ಅಂದರೆ ನಾವು ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಮೊದಲೇ ಡಿಸೈಡ್ ಮಾಡ್ಬೋದು. ಅಂದರೆ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಆ ರೀತಿ ಕೆಲವೊಂದು ಸೀಕ್ವೆನ್ಸ್ಗಳು ಇದ್ವು. ಮತ್ತು ಈ ಸಿನಿಮಾದ ಕತೆ ವಿಚಾರದಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಗಣೇಶ್ ಅವರ ಗೋಲ್ಡನ್ ಟೈಮ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಅವರ ಮತ್ತೆ ಬ್ಯಾಡ್ ಟೈಮ್ಸೇ ಸ್ಟಾರ್ಟ್ ಆಗಿದೆ. ಈ ಒಂದು ಸಿನಿಮಾದ ಸ್ಟೋರಿ ಆ ರೇಂಜಿಗೇನು ಇಲ್ಲ. ತುಂಬ ಸೀನ್ಗಳು ಕೂಡ ನಾವು ಕನ್ನಡದ ಸಿನಿಮಾಗಳಲ್ಲೇ ನೋಡಿದ್ದೀವಿ. ಆ ಸಿನಿಮಾಗಳ ಹೆಸರು ಇಲ್ಲಿ ಹೇಳೋದು ಬೇಡ. ಆದರೆ ಆ ಸಿನಿಮಾಗಳು ತುಂಬ ಚೆನ್ನಾಗಿ ಹಿಟ್ಟಾಗಿದ್ದು. ಅದೇ ಸೀನ್ಗಳು ಇಲ್ಲೂ ಕೂಡ ರಿಪೀಟೆಡ್ ರೀತಿಲಿ ಅನಿಸುತ್ತೆ. ಕತೆ ವಿಚಾರದಲ್ಲೂ ಕೂಡ ತುಂಬಾ ಹಿಂದೆ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಏನೋ ಹೊಸ ರೀತಿಯ ಮಸಾಲೆ ಹಾಕಿ ಕೊಟ್ಟಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅನ್ನೋದನ್ನು ನೀವು ಥಿಯೇಟ್ರಲ್ಲೇ ನೋಡಿ. ಇಷ್ಟು ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.